ಸೊ ಇವ್ರ ಕ್ಯಾರೆಕ್ಟರ್ ನೋಡಿ ನೀವು ಕತೆ ಹೆಂಡ್ತಿದ್ದೀರಾ ಅಂದ್ರೆ ನಮಗ್ ಕುತೂಹಲ ಜಾಸ್ತಿ ಆಯ್ತು ಅದೇನ್ ಕತೆ ಇರಬಹುದು ಅಂತೇಳಿ. ಆ ಕಥಾ ಹಂದರ ಒಂದ್ ಸಣ್ಣದೇನಾದ್ರೂ ಒಂಚೂರು ಕ್ಲೂ ಬಿಟ್ಕೊಡ್ಬೋದಾ ಹೆಂಗೆ? ಅಂದ್ರೆ ಮೇಡಮ್ ಅಂದ್ರೆ ಒಂದು ದೊಡ್ಡ ಮನೆತನ, ಒಂದು ಮಲೆನಾಡಿನ ಭಾಗದಲ್ಲಿ ನಾವು ಚಿತ್ರೀಕರಣ ಮಾಡಿರೋದು. ಅಲ್ಲಿ ಒಂದು ಮಗು ಕಾಣೆ ಆಗುತ್ತೆ, ಚಿಕ್ಕ ಮಗು ಕಾಣೆ ಆಗುತ್ತೆ. 25 ವರ್ಷದ ಅಂದ್ರೆ 25 ವರ್ಷ ತಾಯಿ ಮಗ ದೂರ ಇದೆ ಮಗುನು, ಅಂದ್ರೆ ಕಾರಣಾಂತರದಿಂದ ಇದೆ. 25 ವರ್ಷ ಆದ ನಂತರ ಅವನು ತನ್ನ ಮೂಲ ಹುಡುಕೊಂಡು ಬೆಂಗಾಡಿ, ಮಲೆನಾಡ ಭಾಗದಲ್ಲಿರೋ ಬೆಂಗಾಡಿ ಅಂತ ಅಂದ್ಬಿಟ್ಟು ಹುಡುಕೊಂಡು ಬರ್ತಾನೆ. ಇದ್ರ ಮಧ್ಯೆ ಇದೆಯಲ್ಲ ಕತೆ, ಅದೇ ಇಡೀ ಸಂಪೂರ್ಣ ಕತೆ ಮೇಡಮ್. ಅದು ಸ್ಟೋರಿ ಫಸ್ಟ್ ಟೈಮ್ ಕೇಳಿದಾಗ ನಾನು ಇದಕ್ಕೆ ಸೂಟ್ ಆಗ್ತೀನಾ ಇಲ್ವಾ ಈ ತರ ಸಹಜವಾಗಿ ಒಂದಷ್ಟು ಕ್ರಾಸ್ ಚೆಕ್ ಮಾಡ್ಕೋತಿರ್ತೀರಿ, ಅವಾಗ ಏನ್ ಅನ್ನಿಸ್ತಾ ಇತ್ತು ಮೇಡಮ್? ನಾನು ಅವ್ರು ಬಂದು ಹೇಳಿದಾಗ ಫಸ್ಟು ನಾನು ಸಾರ್ ಮಾಡ್ಬೋದಾ ಇಲ್ಲ ಅನ್ನೋ ಪ್ರಶ್ನೆ ನನಗೆ ನಾನು ಹಾಕೊಳ್ಳೇ ಇಲ್ಲ. ಓಕೆ, ಇಲ್ಲ ಪ್ರಯತ್ನ ಮಾಡೋಣ, ಇದು ಆಗುತ್ತೆ. ಆ್ಯಂಡ್ ಅದು ಕೆಲವೊಂದು ನನಗೆ ಹೇಳಿದ್ರು, ಸರ್ ಇದು ಪ್ರಿಪ್ರೇಷನ್ ಇದು ನನಗೆ ನಾನು ನಿಮ್ಮನ್ನು ಹೇಗೆ ನೋಡಿದ್ದೀನಿ, ನನಗೆ ನೀವು ಆ ಪಾತ್ರಕ್ಕೆ ಮಾಡಬೇಡಿ ಅಂತ ಹೇಳಿದೆ. ಆಕ್ಟ್ ಮಾಡಬೇಡಿ ಸರ್, ನೀವು ಹೆಂಗಿದ್ದೀರ ಆ ಡೈಲಾಗ್ ಏನಿದೆ ನೀವು ಯಾವ ಥರ ಹೇಳ್ಬೇಕು ಅದೇ ಥರನೇ ಹೇಳಿ, ನ್ಯಾಚುರಲ್ ಆಗಿ ನೀವು ಯಾವ ಥರ ಇದೆ ಅದೇ ಥರನೇ ಹೇಳಿ ಅಂತ ಒಂದು ಸೀನ್ ಇದೆ ಮೇಡಮ್, ಅದರಲ್ಲಿ ತಾಯಿ ಮಗ ನಾವು ಮಾತಾಡ್ತಾ ಇರ್ತೀವಿ. ಇಷ್ಟೊತ್ತಾಯ್ತು ನೀನು ಇನ್ನೂ ಊಟ ಮಾಡಿಲ್ವಲ್ಲ ಅಂತ ನಾನು ಹೇಳ್ತೇನೆ. ಇದು ಸಾಧಾರಣ ನಮ್ಮ ಮನೇಲಿ ನಾನು, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ತಂದೆ, ನಮ್ಮ ಅಮ್ಮನಿಗೆ ಹೇಳ್ತಾ ಇರ್ತೀವಿ. ನಮ್ಮಮ್ಮ ಸ್ವಲ್ಪ ಪೂಜೆ ಇದೆಲ್ಲ ಜಾಸ್ತಿ, ಅಮ್ಮ ಇಷ್ಟೊತ್ತಾಯ್ತು ನೀವು ಊಟ ಮಾಡಿಲ್ವಲ್ಲ ಅಂತ. ಅಲ್ಲಿ ನಾನಾಗೆ ಅಲ್ಲಿ ನಾನು ಆ ಸೀನ್ ಮಾಡಿ ಇಲ್ಲ. ಆಮೇಲೆ ತುಂಬ ಕ್ರೆಡಿಟ್ ನಾನು ಸಂಗೀತ ಮೇಡಮ್ ಅವ್ರಿಗೆ ಕೊಡಬೇಕು. ಅವರು ನೋಡ್ತಾ ಇದ್ರೆ ಹಾಗೆ ಇನ್ಸ್ಪೈರ್ ಆಗಿ ಅದು ಕೆಲವೊಂದು ಡೈಲಾಗು ಸರ್ ಹೇಳಿದ್ರು ಉದ್ದುದ್ದ ಡೈಲಾಗು ಹಾಗೆ ಒನ್ ಟೇಕಲ್ಲಿ ಮಾಡ್ತಿದ್ರು. ಆ ಡೈಲಾಗ್ ಅಷ್ಟು ಚೆನ್ನಾಗಿ ಬರೆದಿದ್ರು ಫ್ಲೋ ಅಲ್ಲಿ, ಅಂದರೆ ಯಾವ್ದನ್ನೂ ಬಾಯ್ಪಾಠ ಮಾಡಬೇಕಾಗಿರ್ಲಿಲ್ಲ. ಈಗ ನಾನೇನೋ ಹೇಳ್ತೀನಿ ಅವ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ಅದಕ್ಕೆ ಅವ್ರು ಅಷ್ಟು ಚೆನ್ನಾಗಿ ಅದನ್ನು ರೆಸ್ಪಾಂಡ್ ಮಾಡ್ತಿದ್ರು. ನನಗದು ಸಹಜವಾಗಿ ಹಾಗೆ ಬಂತು. ಅಂದರೆ ಅವ್ರನ್ನ ನನ್ನ ಮದರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದವರು ಅಂತ ನಾನು ಅನ್ಕೊಂಡು ಮಾಡಲಿಲ್ಲ, ಅಮ್ಮನೇ ಅನ್ನೋ ಥರ ಅಲ್ಲಿ ನನಗೆ ಅನ್ನಿಸ್ತಾ ಇತ್ತು ಪ್ರತಿಯೊಂದು ದಿನ ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಪ್ರತಿಯೊಂದು ದಿನ. ಹಾಗೆ ಪ್ರತಿಯೊಬ್ಬ ಕ್ಯಾರೆಕ್ಟ್ರು ಅಷ್ಟೇ ಸಹಜವಾಗಿ ಅಲ್ಲಿ ಮನೆಯಲ್ಲಿ ಒಬ್ಬರು ಯಾರೋ ಒಬ್ಬರು ಮನೆ ಹಿರಿಯರು ಇರ್ತಾರೆ, ಅಡುಗೆಯವರು ಒಬ್ರು ಇರ್ತಾರೆ. ಎಲ್ಲ ಈಗ ನನ್ನ ಪರ್ಸ್ನಲ್ ಲೈಫಲ್ಲಿ ಈ ರೀತಿ ಯಾರೋ ಒಬ್ಬರು ಇದ್ದಾಗ ನಾನು ಹೇಗೆ ಮಾತಾಡಿರ್ತೀನಿ ಆ ಥರನೇ ಅವರು ಅಷ್ಟು ಸಹಜವಾಗಿ ನಮ್ಮ ಕೈಲಿ ಪಾತ್ರ ಮಾಡಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.